ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ ಮತ್ತು ನೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಕೆಸಿಇಟಿದು ಮತ್ತು ನೀಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅನ್ನುವಂಥದ್ದು ವಿದ್ಯಾರ್ಥಿಗಳು ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾನೆ ಇರ್ತೀರಾ. ಈಗ ಕೆಸಿಇಟಿದು ಮತ್ತೆ ನೀಟ್ದು ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ಡೇಟ್ ಆದ್ರೆ ಅನ್ಕೊಂಡಿದ್ದಾರೆ. ನೋಡೋಣ ಆ ಒಂದು ಡೇಟ್ ಯಾವುದು ಏನು ಅನ್ನುವಂಥದ್ದನ್ನ ಡಿಸ್ಕಸ್ ಮಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ. ನಿಮ್ಗೆ ಕಂಟಿನ್ಯೂಸ್ ಕೆಸಿಇಟಿ ನೀಟ್ ಅಪ್ಡೇಟ್ಸ್ ಮತ್ತೆ ಅದ್ರ ಜೊತೆಗೆ ನೀವು ಅಪ್ ಟು ಕಾಲೇಜಸ್ಗೆ ಜಾಯ್ನ್ ಆಗೋವರೆಗೂ ಕೂಡ ನಿಮ್ಗೆ ಎಲ್ಲಾ ಅಪ್ಡೇಟ್ಸ್ ಸಿಗ್ತಿರುತ್ತೆ. ಮತ್ತೆ ನೀವು ಕಾಲೇಜಸ್ ಜಾಯ್ನ್ ಆದ್ಮೇಲೆ ಯೂನಿವರ್ಸಿಟಿ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಫ್ರೀ ಆಗಿ ಸಿಗುತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಈಗ ಮೊದಲನೇದಾಗಿ ಕೆಸಿಇಟಿದು ಮತ್ತು ನೀಟ್ದು ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲಾ ವಿದ್ಯಾರ್ಥಿಗಳಲ್ಲಿರುವಂತಹ ಒಂದು ಪ್ರಶ್ನೆ. ಯಾಕಂದ್ರೆ ತುಂಬಾ ದಿನದಿಂದ ಮನೆಯಲ್ಲಿ ಇದೀವಿ ಅನ್ಬಿಟ್ಟು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಿರ್ತಾರೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಬೇಗ ಸ್ಟಾರ್ಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ. ಈಗ ಲಾಸ್ಟ್ ಇಯರ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಸೆಪ್ಟೆಂಬರ್ 15ನೇ ತಾರೀಕು ಆದ್ರೆ ಓಪನ್ ಆಗಿತ್ತು. ಈಗ ಕೌನ್ಸಿಲಿಂಗ್ ಬಗ್ಗೆ ಮಾತಾಡೋಣ. ಏನಂತ ಅಂದ್ರೆ ಇಲ್ಲಿ ಎನ್ಸಿಸಿ ಅವರು ಒಂದು ಆಲ್ ಇಂಡಿಯಾ ನೀಟ್ ಕೌನ್ಸಿಲಿಂಗ್ ಆದ್ರೆ ನಡೆಸ್ತಾರೆ. ಈಗ ಎನ್ಸಿಸಿ ಅವರು ಒಂದು ನೀಟ್ ಕೌನ್ಸಿಲಿಂಗ್ ಅನ್ನ ಯಾವಾಗ ಮಾಡಬೇಕು ಅನ್ಕೊಳ್ತಿದಾರೆ ಅಂದ್ರೆ ಜುಲೈ 3ನೇ ವಾರದಲ್ಲಿ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಅನ್ಕೊಳ್ತಿದಾರಂತೆ. ಅದು ಕನ್ಫರ್ಮ್ ಆಗಿ ಅವ್ರು ಹೇಳಿಲ್ಲ, ಕನ್ಫರ್ಮ್ ಆಗಿ ನೋಟಿಫಿಕೇಶನ್ ಕೊಟ್ಟಿಲ್ಲ. ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ 3ನೇ ವಾರದಲ್ಲಿ ನಡೆಸೋದಕ್ಕೆ ಒಂದು ಚಿಂತನೆ ಆದ್ರೆ ನಡೀತಿದೆಯಂತೆ. ಈಗ ಎನ್ಸಿಸಿ ಅವರು ಲೇಟ್ ಮಾಡ್ತಿರುವಂತಹ ಕಾರಣದಿಂದ ಇಲ್ಲಿ ಈಗ ನಮಗ್ ಕೂಡ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಇಲ್ಲಿ ಕೆಸಿಇಟಿದು ಕೂಡ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಈಗ ಮೊದಲು ಎನ್ಸಿಸಿ ಅವರು ಈಗ ನೋಟಿಫಿಕೇಶನ್ ಎಲ್ಲ ಕೊಟ್ಮೇಲೆ ಅವರೊಂದು ಸ್ಕೆಡ್ಯೂಲ್ ಕೊಟ್ಮೇಲೆನೆ ಇಲ್ಲಿ ನಮ್ಮ ಒಂದು ಕೆಇ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಒಂದು ಸ್ಕೆಡ್ಯೂಲ್ ಅನ್ನಾದ್ರೆ ಕೊಡ್ತಾರೆ. ಅದರಿಂದ 3ನೇ ವಾರ ಅನ್ಕೊಳ್ತಿದ್ದಾರೆ. ನೋಡೋಣ, 3ನೇ ವಾರ ಅಂತ ಹೇಳ್ತಿದ್ದಾರೆ ಸದ್ಯ ಮಟ್ಟಕ್ಕೆ. ಈಗ ನಿಮ್ಗೆ ಲಾಸ್ಟ್ ಇಯರ್ ಗಿಂತ ಈ ಇಯರ್ ಸ್ವಲ್ಪ ಲೇಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ನೀಟ್ದು ಏನೇನು ಸಮಸ್ಯೆ ಆಗಿತ್ತು ಎಲ್ಲ ನಾನು ಮತ್ತೆ ಬಿಡಿಸಿ ಹೇಳುವಂತಹ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿದೆ ಯಾಕೆ ಲೇಟ್ ಆಗಿತ್ತು, ಅದ್ರಿಗೆ ಕಾರಣಗಳೇನು ಅಂತ ಎಲ್ಲ ನಿಮ್ಗೂ ಗೊತ್ತಿದೆ. ಈಗ 3ನೇ ವಾರ ಅಂತ ಹೇಳ್ತಿದ್ದಾರೆ. 3ನೇ ವಾರ ಅಂತ ಹೇಳ್ತಿದ್ದಾರೆ ಅಂದ್ರೆ ಇನ್ನೂ ಒಂದು ವಾರ ಎಕ್ಸ್ಟೆಂಡ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನನಗ್ ಗೊತ್ತಿದ್ದಂಗೆ ಜುಲೈ 4ನೇ ವಾರ ಆದ್ರೂ ಆಗ್ಬೋದು. ಆದ್ರೆ ಹೋಗ್ ಫಾರ್ ದ ಬೆಸ್ಟ್. ನೋಡೋಣ, ಜುಲೈ 3ನೇ ವಾರದಾಗ ಸ್ಟಾರ್ಟ್ ಆದ್ರೆ ತುಂಬಾನೇ ಒಳ್ಳೇದು. ವಿದ್ಯಾರ್ಥಿಗಳೆಲ್ಲ ವೇಟ್ ಮಾಡ್ತಾನೆ ಇದ್ದಾರೆ ಈ ಒಂದು ಕೌನ್ಸಿಲಿಂಗ್ಗೋಸ್ಕರ. ನೋಡೋಣ, ಈಗ ಎನ್ಸಿಸಿ ಅವರೆಲ್ಲ ಸ್ಕೆಡ್ಯೂಲ್ ಕೊಟ್ಮೇಲೆ ಮತ್ತೆ ನಮ್ಮ ಒಂದು ಕೆಎ ಕಡೆಯಿಂದ ಕೂಡ ಒಂದು ಸ್ಕೆಡ್ಯೂಲ್ ಔಟ್ ಆಗುತ್ತೆ. ಆಗ ಎರಡು ಒಂದು ಸ್ಕೆಡ್ಯೂಲ್ಸ್ ಬಗ್ಗೆ ಎಲ್ಲ ನಿಮ್ಗೆ ಅಪ್ಡೇಟ್ಸ್ ಎಲ್ಲ ಸಿಗ್ತಿರುತ್ತೆ. ಈಗ 3ನೇ ವಾರ ಅಂತ ಹೇಳ್ತಿದ್ದಾರೆ. ಇದು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಮಾಹಿತಿ, ಎಲ್ಲ ಸೋರ್ಸ್ ಕಡೆಯಿಂದ ಬರ್ತಿರುವಂತಹ ಮಾಹಿತಿ ಪ್ರಕಾರ ಜುಲೈ 3ನೇ ವಾರ ಅಂತ ಹೇಳ್ತಿದ್ದಾರೆ. ನೋಡೋಣ, ನನಗಂತೂ ನಂಬಿಕೆ ಇಲ್ಲ. ಜುಲೈ 3ನೇ ವಾರ ಅಂದಿದ್ದಾರೆ ಅಂದ್ರೆ ಅದು 4ನೇ ವಾರ ಆದ್ರೂ ಆಗುತ್ತೆ. ನೋಡೋಣ ಗೈಸ್, ಇದು ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್ ಕೆಸಿಇಟಿ ಮತ್ತು ನೀಟ್ ಕುರಿತು. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಆದ್ರೆ ಮಾಡಕ್ ಆಗಲ್ಲ. ಆದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ ಯಾರು ಸ್ಪೆಷಲ್ ಮೆಂಬರ್ ಆಗಿ ಜಾಯ್ನ್ ಆಗಿ ನಮ್ಮನ್ನ ಸಪೋರ್ಟ್ ಮಾಡ್ತಿರ್ತಾರೆ ಎಲ್ಲರಿಗೂ ಒಂದು ಕಾಮೆಂಟ್ಸ್ ಆದ್ರೆ ರಿಪ್ಲೈ ಸಿಗುತ್ತೆ. ಯಾವ ರೀತಿ ಸ್ಪೆಷಲ್ ಮೆಂಬರ್ ಆಗೋದನ್ನುವಂಥದ್ದನ್ನ ತೋರಿಸ್ತೀನಿ ನೋಡಿ. ಚಾನಲ್ ನೇಮ್ ಪಕ್ಕದಲ್ಲಿ ಜಾಯ್ನ್ ಅಂತ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಪೆಷಲ್ ಮೆಂಬರ್ ಇನ್ ಚಾನಲ್ ಗ್ಯಾರಂಟಿ ರಿಪ್ಲೈ ಫಾರ್ ಸ್ಟೂಡೆಂಟ್ಸ್ ಕಾಮೆಂಟ್ಸ್ 29 ರೂಪೀಸ್ ತೋರಿಸ್ತಿರುತ್ತೆ. ಅಲ್ಲಿ ಜಾಯ್ನ್ ಆಗಿ. ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ನಿಮ್ಮ ಪೇಮೆಂಟ್ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಕೊಡಿ. ಸಬ್ಸ್ಕ್ರೈಬ್ ಕೊಟ್ಟಾಗ ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಮಾಡಿದ್ಮೇಲೆ ನೀವು ನಮ್ಮ ಒಂದು ಚಾನಲ್ ಸ್ಪೆಷಲ್ ಮೆಂಬರ್ ಆಗ್ತೀರಾ. ಮತ್ತೆ ನಿಮ್ಮೆಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಆದ್ರೆ ಸಿಗುತ್ತೆ.